ನಮ್ಮ ಗಂಗಾವತಿ. ನನ್ನ ಹೆಸರು ನವೀನ್ ಅಂತ. ಇದು ನನ್ನ ಮೊದಲನೇ ಬ್ಲಾಗ್ ಆಕ್ಚುಲಿ. ಬಂದವ್ರನ್ನ ಎಲ್ಲರೂ ನಮ್ಮ ಗಂಗಾವತಿಯ ರೈಲ್ವೆ ಸ್ಟೇಷನ್. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ಅಂತ. ಇದು ನನ್ನ ಮೊದಲನೇ ಬ್ಲಾಗ್ ಆ್ಯಕ್ಚುಲಿ. ನಾನು ಅಂದ್ಕೊಂಡೆ ನಾನು ಮಾಡಿರೋ ವೀಡಿಯೋಸು ಬೆಂಗಳೂರಲ್ಲಿ ಅಥವಾ ಬೇರೆ ಬೇರೆ ಕಡೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಬಟ್ ನನಗೇನೋ ಒಂಥರ ಮನಸ್ಸಲ್ಲಿತ್ತು, ಫಸ್ಟ್ ಏನಾದರೂ ಮಾಡೋದಿದ್ರೆ ನಮ್ಮೂರಿಂದನೇ ಸ್ಟಾರ್ಟ್ ಮಾಡೋಣ ಅಂತ. ನನ್ನೂರು ಇದು ನಮ್ಮ ಗಂಗಾವತಿ. ಸೊ ಮೊದಲನೇ ಬ್ಲಾಗ್ ನಮ್ಮ ಗಂಗಾವತಿಯಲ್ಲಿ ಮಾಡ್ತಿದ್ದೀನಿ. ಅಷ್ಟೊಂದೇನು ಗೊತ್ತಿಲ್ಲ, ನಾನು ಏನು ಮಾಡ್ತೀನಿ, ಏನು ತೋರಿಸ್ತೀನಿ ಅಂತ ಗೊತ್ತಿಲ್ಲ. ಒಂದು ನಿಮಿಷ ಕ್ಯಾರ ಹರಿತಮ್ಮ. ಏನಪ್ಪ ಅಂದರೆ ಸುಮ್ಮನೆ ತೋರಿಸ್ಬೇಕಂತ, ನಮ್ಗೆ ಎಕ್ಸ್ಪ್ಲೋರಿಂಗ್ ನಮ್ಮ ಗಂಗಾವತಿ ಅಂತ. ಓಕೆ, ನೋಡಿ ನಿಮಗೆ ನಮ್ಮ ಗಂಗಾವತಿನ ಸರಿಯಾಗಿ ತೋರಿಸಿದ್ದೀನೋ ಇಲ್ಲೋ ವಿಡಿಯೋ ಮುಗಿಯೋ ತನಕ ನೋಡಿ ಗೊತ್ತಾಗುತ್ತೆ. ಓಕೆ, ಇವಾಗ ಬಸ್ ಸ್ಟ್ಯಾಂಡ್ ಕಡೆ ಹೊರಟಿದ್ದೀವಿ. ಏನಂದರೆ ಬೈಕ್ ಇಲ್ಲ, ಸುಮ್ಮನೆ ಹಿಂಗೆ ಕಾಲಲ್ಲಿ ನಡೆದೇ ವಿಡಿಯೋ ಮಾಡ್ತೀನಿ. ಸರಿ, ಬಾಯ್. ಇದು ಇಸ್ಲಾಂಪುರ ಅಂತ. ಹಾಯ್, ಗಂಗಾವತಿ ಬಸ್ ಸ್ಟ್ಯಾಂಡು. ನೀವು ಎಲ್ಲಿಂದ ಬಂದ್ರೂ ಈ ಕಡೆ ಆ ಬಸ್ ಸ್ಟ್ಯಾಂಡಿಗೆ ಹೋಗಿ ಬರಬೇಕು. ಇದು ಸೆಂಟರ್ ಆಫ್ ದ ಸಿಟಿ. ಇವನು ನನ್ನ ಫ್ರೆಂಡು, ನನ್ನ ಜೊತೆ ಇರ್ತಾನೆ ಇವತ್ತು ಅಷ್ಟೇ. ಇದು ಬಸ್ ಸ್ಟ್ಯಾಂಡ್ ಎದುರುಗಡೆ ಇರೋ ಚಾದ ಅಂಗಡಿ. ಚಾ ಬೈಯ ಇದು ಕಂಪೋಸರ್ ಹಾಯ್, ಗಂಗಾವತಿ ಎಕ್ಸ್ಪ್ಲೋರಿಂಗ್ ನಮ್ಮ ಗಂಗಾವತಿ. ನೋಡಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಇಲ್ಲಿ ಇರೋದು ಕೋರ್ಟು ಮತ್ತೆ ಸರ್ಕಾರಿ ಆಸ್ಪತ್ರೆ. ನೋಡ್ತಿದ್ರ, ಈ ಜಾಗದಲ್ಲಿ ಪೊಲೀಸ್ ಇರ್ತಾರೆ, ನೀವು ಬಂದಾಗ ನೋಡಿ. ಅವ್ರು ಹಿಡಿದ್ರೆ ಬೇರೆ ಕಡೆ ಪೊಲೀಸ್ ತರ ಅಲ್ಲ, ನಮ್ಮ ಪೊಲೀಸ್ ತುಂಬಾ ಸ್ಟ್ರಿಕ್ಟ್. ಅವ್ರು ಹಿಡಿದ್ರೆ ನಿಮ್ಗೆ ಆಯ್ತು, ಟೋಪಿಗೆ ಹಾಕಿದಂಗೆ. ಕೊಡುವ 200 ಕಿತ್ತತನ ಬಿಡಲ್ಲ. ನೋಡಿ, ಸ್ವಲ್ಪ ಹುಷಾರಾಗಿ. ಅವ್ರೇನ್ ಗೊತ್ತಾ, ನಮ್ಮ ಏರಿಯಾದಲ್ಲಿ ಹುಡುಗರು ಯಾರು ಲೈಸೆನ್ಸ್ ಮಾಡ್ಸಲ್ಲ. ಅದಕ್ಕೆ ಅವ್ರಿಗೆ ಗೊತ್ತು ಪಕ್ಕ ಈ ನನ್ನ ಮಕ್ಕಳು ಲೈಸೆನ್ಸ್ ಮಾಡ್ಸಿರಲ್ಲ ಅಂತ, ಅದಕ್ಕೆ ಹಿಡಿತಾರೆ. ಅವ್ರು ಬೇಕಿದ್ರೆ ನೀವು ತ್ರಿಬಲ್ ರೈಡ್ ಹಾಕೊಂಡೋಗಿ, ಅವ್ರು ಏನು ಹೇಳಲ್ಲ. ಫಸ್ಟ್ ಕೇಳೋದೆ ಲೈಸೆನ್ಸ್ ಮಾಡಿಸಿದ್ಯಾ ಅಂತ ಕೇಳೋ. ನಾವು ಇಲ್ಲಿ ಹುಡುಗರು ಲೈಸೆನ್ಸ್ ವಿಷಯದಲ್ಲಿ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ. ಅದಕ್ಕೆ ಚೂರು ಲೈಸೆನ್ಸ್ ಕಡೆ ಗಮನ ಕೊಡಿ ಬಾಯ್ಸ್. ಅದರಲ್ಲಿ ಹೆಲ್ಮೆಟ್ ಬೇರೆ ಹಾಕಲ್ಲ. ಇವಾಗ ನಾವು ನೋಡ್ತಿದ್ದೀವಿ ಗಾಂಧಿ ಸರ್ಕಲ್, ನಮ್ಮ ಗಾಂಧಿ ಚೌಕ, ಫೇಮಸ್ಲಿ ಕಾಲ್ಡ್ ಆಸ್ ಗಾಂಧಿ ಚೌಕ. ಮತ್ತೆ ಜನಗಳೇ ಬನ್ನಿ, ನಮ್ಮ ಗಂಗಾವತಿ, ಭತ್ತದ ನಾಡು ಗಂಗಾವತಿ. ಇಲ್ಲಿ ಜನಗಳು ಹೆಂಗ್ ಗೊತ್ತಾ, ಅವರು ಮಾತಾಡಿದು ರಫ್ ತರನೇ ಕೇಳಿಸುತ್ತೆ, ಬಟ್ ಹಾರ್ಟ್ ಮೃದು.
ಎಂತ ಮೃದು ಅವ್ರ ನೆನಪಲ್ಲೇ ಇದಾಗ್ಲಿಲ್ಲ. ಆಯ್ತಾ, ಅದು ಗಾಂಧಿ ವೃತ್ತ, ಗಾಂಧಿ ಸರ್ಕಲ್, ಗಾಂಧಿ ಚೌಕ ಅಂತೀವಿ ಸರಿ. ಗಂಗಾವತಿಲಿ ಫೇಮಸ್ ಏನಂತ ಕೇಳಿದ್ರೆ ಅದ್ರಲ್ಲಿ ಒಂದೆರಡು ಬರುತ್ತೆ ಐಟಮ್ಗಳು. ಏನಂದ್ರೆ ಸಿದ್ದಪ್ಪ ಹೋಟ್ಲ ಗಿರ್ಮಿಟ ಅಂತ ಅನ್ನೋದು, ಮತ್ತೆ ರೇಷ್ಮೆ ಬಿರಿಯಾನಿ ಅನ್ನೋದು, ಚಾಯ್ ಒಂದು ಬಸ್ ಸ್ಟ್ಯಾಂಡ್ ಕಡೆ ಸಿಗೋ ಚಾಯ್. ಇದು ಮೂರಿದ್ರೆ ಸಾಕು ನಮ್ ಗಂಗಾವತಿನ ಡಿಫೈನ್ ಮಾಡ್ಬೋದು ಏನಂತ. ಥಿಯೇಟರ್ ಅಮರ ಥಿಯೇಟರ್, ಪುಷ್ಪರಾವ್ ಪುಷ್ಪ ಮೂವಿ ನೋಡಿದಿರಾ? ಚೆನ್ನಾಗಿದೆ ನೋಡಿ. ಪುಷ್ಪ ತಗ್ಗದಲ್ಲಿ ಇಂಟರ್ನ್ಯಾಷನಲ್. ಬನ್ನಿ ನೋಡಿ, ಇದು ಇಸ್ಲಾಂಪುರ ಅಂತ ನಮ್ಮ ಗಂಗಾವತಿಯ ಪ್ರಮುಖವಾದ ನಗರ. ನಿಮ್ಗೆ ಏನ್ ಸಿಗಲ್ಲ ಅಂತ ಹೇಳಕ್ಕಾಗಲ್ಲ, ಎಲ್ಲ ಸಿಗುತ್ತೆ. ಒನ್ ಆಫ್ ದ ಓಲ್ಡೆಸ್ಟ್ ಪಾರ್ಟ್ ಆಫ್ ಗಂಗಾವತಿ, ಗಂಗಾವತಿಯ ಹಳೆಯ ಪ್ರಾಂತ್ಯ. ಇಲ್ಲಿ ನಿಮಗೆ ಕನಕದುರ್ಗ ಥಿಯೇಟರ್ ಇದೆ ನೋಡಿ, ಕನಕದುರ್ಗ ಥಿಯೇಟರ್. ಗೇಮ್ ಚೇಂಜರ್ ಅಂತ ಮೂವಿ ಹಾಕಿದ್ದಾರೆ. ಅಷ್ಟೇ ದೊಡ್ಡದಾಗಿದ್ರೆ ಅದನ್ನ ಒಂಥರ ಶಾರ್ಟ್ ಆಗಿ ಯಾವ ತರ ಇದೆ ಅಂತ ಕಂಪೋಸ್ ಮಾಡೋದು, ಓಕೆನಾ? ನಿನ್ನ ಐಡೆಂಟಿಫೈ. ಗೇಮ್ ಚೇಂಜರ್, ಅನ್ಪ್ರೆಡಿಕ್ಟೇಬಲ್. ಚೂರು ಕಟ್ ಮಾಡಂಗಿದೆ. ಹೆಂಗಿದೆ ನಮ್ಮ ಗಂಗಾವತಿ ರಸ್ತೆ? ಇದು ಕೊಪ್ಪಳ ಮತ್ತು ರಾಯಚೂರು ರೋಡು. ಇವಾಗ ಹೋಗ್ತಾ ಇದೀವಿ ಒನ್ ಅಂಡ್ ಓನ್ಲಿ ಫೇಮಸ್ ಮಾಲ್ ಆಫ್ ಕರ್ನಾಟಕ. ನಮ್ಮ ಮಿಡಲ್ ಕ್ಲಾಸ್ ಹುಡುಗರ ಆತ್ಮ ಬಂದು ವಿಶಾಲ್ ಮಾರ್ಟ್. ವಿಶಾಲ್ ಮಾರ್ಟ್ ಅಂತಂದ್ರೆ ಒಂಥರ ನಮ್ಮ ಮಿಡಲ್ ಕ್ಲಾಸ್ ಹುಡುಗರಿಗೆ ಏನ್ ಮಾಡ್ತಿದ್ವಿ. ಇದರಲ್ಲಿ ಸಿಗೋ 100 ರೂಪಾಯಿ ಟಿ ಶರ್ಟ್ನ ನಾವು 1 ವರ್ಷ ಹಾಕ್ತೀವಿ. ಒಂಥರ ಅಫೋರ್ಡೆಬಲ್. ಹೋಗೋಣ ವಿಶಾಲ್ ಮಾರ್ಟ್ಗೆ. ತಗೊಳಕ್ ಏನಿಲ್ಲ, ಸುಮ್ಮನೆ ತೋರಿಸ್ಬೇಕಲ್ಲ ಗಂಗಾವತಿ ವಿಶಾಲ್ ಮಾರ್ಟ್ ಹೆಂಗಿದೆ ಅಂತ. ಬನ್ನಿ. ವಿಶಾಲ್ ಮಾರ್ಟ್ ಹೊರಗಡೆ ನೋಡಿ, ಎಲ್ಲ ಚೆನ್ನಾಗಿ ಇದೆ. ಇಲ್ಲೆಲ್ಲ ಶೂಸ್ ಸಿಗುತ್ತೆ, ಬಟ್ಟೆ ಸಿಗುತ್ತೆ, ಚೆನ್ನಾಗಿರೋ ಪ್ಯಾಂಟ್ ಸಿಗುತ್ತೆ 500-600 ನಿಜವಾಗ್ಲೂ ಪ್ರಾಡಕ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ. ಈ ಪ್ಯಾಂಟ್ ನೀವು ಬೆಂಗಳೂರಲ್ಲಿ ಹೋದ್ರೆ ಅವ್ರು 1200 ಇದ್ದೆ ಕಳ್ಸಲ್ಲ. ಎಲ್ಲ ಸುತ್ತಾಡಿದಾಯ್ತು, ಸಿಕ್ಕಿದ್ದು ಒಂದೇ ಟಿ ಶರ್ಟ್ ಚೆನ್ನಾಗಿದೆ, ತೊಗೊಂಡಿದ್ದೀನಿ. ಬನ್ನಿ ಬಿಲ್ ಹಾಕ್ಸೋಣ. ಬಿಲ್ ಹಾಕ್ಸೋಕ್ಕೆ 1 ತಾಸು ನಿಲ್ಬೇಕಿಲ್ಲ.
ಎಕ್ಸ್ಪ್ಲೋರಿಂಗ್ ನಮ್ಮ ಗಂಗಾವತಿ ಕೊಪ್ಪಳ ರೋಡು. ಇವಾಗ ಕೊಪ್ಪಳ ರೋಡ್ ಟು ಕನಕಗಿರಿ ರೋಡು. ನೋಡು ನಮ್ಮ ಮಂದಿ ಮಸ್ತ್ ಅಲ್ಲ, ಉಳ್ಳಾಗಡ್ಡಿ ಮಿರ್ಚಿ ಬಜ್ಜಿ ಮಂಡಕ್ಕಿ ತಿಂದು ಬೆಂಕಿ 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 ಉತ್ಸವ. ಹೆಲ್ಮೆಟ್ ಈಗ ಹೇಳ್ತಿದ್ದೀನಿ, ಹೆಲ್ಮೆಟ್ ಇಲ್ಲದೆ ರೈಡ್ ಮಾಡಬೇಡಿ, ಯಾಕಂದ್ರೆ ಅದು ಟೈಮ್ ಹೆಂಗಿರುತ್ತೆ ಹೇಳಕ್. ಹಿಂಗಲ್ಲೇ ನೀನು ಹಂಗೆ ತೋರಿಸ್ಲಿ ಉಲ್ಟಾ ನೋಡಿದ್ರ ಇವಾಗ ವಿಶಾಲ್ ಮಾರ್ಟ್ ಹೋದ್ವಿ. ವಿಶಾಲ್ ಮಾರ್ಟ್ ಆದ್ಮೇಲೆ ಮತ್ತೆ ಎಂಡ್ ರೈಲ್ವೆ ಸ್ಟೇಷನ್ ರಾಯಚೂರು. ಓಕೆ, ರಾಯಚೂರು ರೋಡ್ ತೋರಿಸ್ತೀವಿ. ಬಂದ್ರೆ ರೈಲ್ವೆ ಸ್ಟೇಷನ್ ಸಿಟಿಯಲ್ಲಿಲ್ಲ, ಸಿಟಿ ಬಿಟ್ಟು ಹೊರಗಡೆ ಇದೆ. ಅಲ್ಲಿಂದ ನೀವು ಆಟೋ ಸಿಗುತ್ತೆ, ಆಟೋ ತಗೊಂಡು ಹೊರಗಡೆ ಬರ್ಬೋದು. ಓಕೆ, ಬನ್ನಿ ಅಲ್ಲಿಗೆ ಹೋಗೋಣ. ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ಇಸ್ಲಾಂಪುರ, ಎಂಟ್ರೆನ್ಸ್ ಆಫ್ ಇಸ್ಲಾಂಪುರ ಇದು. ಇಸ್ಲಾಂಪುರ ಸರ್ಕಲ್ ಅಂತಾರೆ. ಇವಾಗ ನಾವು ಓಡ್ತಿದ್ದೀವಿ ಕೊಪ್ಪಳ ರೋಡಿಂದ ಸೀದಾ ಹೋದ್ರೆ ರಾಯಚೂರು ರೋಡ್, ಸಿನ್ನನೂರು ರಾಯಚೂರು ರೋಡ್. ಇದೆಲ್ಲ ಗಂಜು, ನಾ ಬೆಳೆಯೋ ಭತ್ತನೆಲ್ಲ ಇಲ್ಲೇ ಮಾರೋದು, ಗಂಜ್ ಅಂತಾರೆ ಅದಕ್ಕೆ. ಸೀದಾ ಆಟ ಮಾಡೀನಿ ತೋರ್ಸೋಣ ಅಂತೇಳಿ. ಇದು ಸರ್ಕಲ್ ರಾಣಾ ಪ್ರತಾಪ್ ಸರ್ಕಲ್ ಅಂತ. ಇಲ್ಲಿಂದ ನೀವು ರೈಟ್ ಲೆಫ್ಟ್ ಗಳಿದ್ರೆ ಸಿಗೋದೇ ರಾಯಚೂರು ಸಿನ್ನನೂರು. ಮತ್ತೆ ಬನ್ನಿ ಹೊರಡೋಣ. ಮೊಬೈಲ್ ಕಡೆ ಐತಲ್ಲ. ಮತ್ತೆ ಹೇಳಿ ಗಂಗಾವತಿ ಅವರೇ, ಹೆಂಗಿದೆ ಬೆಳೆ ವಿಸರ್ತಿ? ಗಂಟೆ ಹಚ್ಚಿದ್ದಾರೆ, ಚೆನ್ನಾಗಿದೆ. ವೆಲ್ಕಮ್ ಟು ನಮ್ಮ ಗಂಗಾವತಿ ರೈಲ್ವೆ ಸ್ಟೇಷನ್. ನೋಡಿದ್ರ ನಮ್ಮ ರೈಲ್ವೆ ಸ್ಟೇಷನ್ ಎಷ್ಟು ಚಿಕ್ಕದಿದೆ. ಆಕ್ಚುಲಿ ನಮ್ಮ ಗಂಗಾವತಿ ಅವ್ರು ಎಷ್ಟು ಲಕ್ಕಿ ಗೊತ್ತಾ, ಯಾಕಂದ್ರೆ ರೈಲ್ವೆ ಸ್ಟೇಷನ್ ಹೊರಗಡೆ ಇದೆ ಮತ್ತು ಆ ಸೌಂಡ್ ಎಲ್ಲ ಇರಿಟೇಟ್ ಮಾಡಲ್ಲ ಜನಗಳಿಗೆ. ಒಂಥರ ಪೀಸ್ ಲೆವೆಲ್ ಅಲ್ಲಿ ಟ್ರೈನ್ ತಾನೇ ಬರುತ್ತೆ, ತಾನೇ ಹೋಗುತ್ತೆ. ಈ ಕೊಪ್ಪಳ ಅಥವಾ ಬೆಂಗಳೂರವ್ರನ್ನಂತೂ ಆ ಟ್ರೈನ್ ಸದ್ಯ ಹೆದರ್ತಾರೆ. ಟ್ರೈನ್ ಇರ್ಬೋದು, ನಿಂತಿದ್ದಾರೆ ಜನ, ಬರುತ್ತೆ 6 ಗಂಟೆ ಟ್ರೈನ್. ದಿಸ್ ಈಸ್ ನಮ್ಮ ಗಂಗಾವತಿಯ ರೈಲ್ವೆ ಸ್ಟೇಷನ್. ಓಕೆ, ಬನ್ನಿ. ಬನ್ನಿ ರೈಲ್ವೆ ಸ್ಟೇಷನ್ ಕಡೆ ಹೋಗೋಣ. ಹತ್ತಿದು ನಂತು. ನೋಡ್ಕೊಳ್ಳಿ ಗಂಗಾವತಿ ರೈಲ್ವೆ ಸ್ಟೇಷನ್ ಕ್ಲೀನ್ ಇದೆ ಮಾತ್ರ. ಅದರಲ್ಲಿ ಮಂಗಗಳು ಜಾಸ್ತಿ. ಹನುಮಾನ್ ನಾಡು ನಮ್ಮ ಗಂಗಾವತಿ. ಓಕೆ, ಅಯ್ಯೋ ಏನಾಯ್ತು ಗೊತ್ತಾ, ನಾನು ಅನ್ಕೊಂಡೆ ನಿಮಗೆ ಇಲ್ಲಿಂದ ಸನ್ಸೆಟ್ ತೋರಿಸಿದ್ರಾಯ್ತು ಅಂತ. ಬಟ್ ವಿಧಿಯ ಕೈವಾಡ, ಅಲ್ಲಿ ಬೇರೆನಾಗಿತ್ತು. ನೋಡ್ಕೊಳ್ಳಿ.
ನೋ ಸನ್ಸೆಟ್. ಸನ್ ಆಲ್ರೆಡಿ ಹೋಗಿದೆ, ನೋಡ್ತಿದ್ದೀರಾ? ನೋಡ್ಕೊಳ್ಳಿ. ಇಲ್ಲಿಂದ ವ್ಯೂ ಚೆನ್ನಾಗಿದೆ. ರೈಲ್ ಬರಕ್ಕಿದೆ ಇನ್ನು. ಇವಾಗ ಗದ್ದೆ ಹಚ್ಚಿದ್ದಾರೆ ಜನ. ಗದ್ದೆ ಹಚ್ಚಾದ್ಮೇಲೆ ನೋಡಿ ಅಂತ. ಅದೇ ನಾವಿಲ್ಲಿ ವಿಡಿಯೋದಲ್ಲಿ ಇಷ್ಟೆಲ್ಲ ಮಾಡ್ತೀವಿ ಗೊತ್ತಾ, ಕೊನೆ ನಾವು ಗದ್ದೆಗೆ ಇಳಿಲೇಬೇಕು. ಯಾಕೆ ಹೇಳು? ಹಾ, ಏಳೇಳು ಕಂಡ ನಮಗೆ ನಮ್ಮೂರೇ ನಮಗೆ ಮೇಲು ಅಂತಾರಲ್ಲ, ನಮ್ಮೂರೇ ನಮಗೆ ಮೇಲು, ನಮ್ಮ ಗಂಗಾವತಿ ನಮಗೆ ಮೇಲು. ಗದ್ದೆಯಲ್ಲಿ ಇಳಿದು ಕೆಲಸ ಮಾಡಿದ್ರೆ ತಾನೆ ಊಟ ಮಾಡಕ್ ಸಾಧ್ಯ. ನಾವು ದುಡಿದ್ರೆ ಮಾತ್ರ ರಾಜ್ಯ ಉಣ್ಣೋದು, ತಿಳ್ಕೊಳ್ಳಿ. ನಾವು ದುಡಿದ್ರೆ ಮಾತ್ರ, ಅಥವಾ ಇಲ್ಲಿ ರೈತರು ದುಡಿದ್ರೆ ಮಾತ್ರ ಇಡೀ ಕರ್ನಾಟಕ ಊಟ ಮಾಡಕ್ ಸಾಧ್ಯ. ಅಕ್ಕಿ ಬೆಳಿತೀವಿ ನಾವು. ಓಕೆ, ಸೊ ನಮ್ಮ ರೈತ ಬಾಂಧವರೇ, ನಿಮಗೆ ಗರ್ವ ಇರಲಿ, ನಿಮಗೆ ಆ ಪ್ರೌಡ್ನೆಸ್ ಇರಲಿ. ಯಾಕೇಳಿ, ನೀವು ಇಡೀ ರಾಜ್ಯಕ್ಕೆ ಊಟ ಹಾಕ್ತಿದ್ದೀರಾ. ನನಗೂ ಅದೇ ಥರ ಪ್ರೌಡ್, ರೈತನ ಮಗ ಅಂತ. ವೇಸ್ಟ್ ಮಾಡೋದಾಯ್ತು. ಹೌದು, ನೀವು ಅನ್ನನ ವೇಸ್ಟ್ ಮಾಡಬೇಡಿ. ಯಾಕಂದರೆ ಅದ್ರದ್ದು ಬೆಲೆ ನಿಜವಾಗ್ಲೂ ನಿಮ್ಗೆ ಗೊತ್ತಾಗಲ್ಲ. ಅದು ಇಲ್ಲಿ ನೀವು ಯಾವಾಗ ಮಣ್ಣಲ್ಲಿ ಇಳಿದು ಅದನ್ನು ಗದ್ದೆ ಹಚ್ಚಿ ಕಳೆ ತೆಗೆದು ಅದನ್ನೆಲ್ಲ 4 ತಿಂಗಳು ಗದ್ದೆ ಕೊಯ್ದಾದ್ಮೇಲೆ, ಕೊಯ್ಯೋವರೆಗೂ ಒಂದಾದ್ಮೇಲೆ, ಕೊಯ್ದಾದ್ಮೇಲೆ ಇನ್ನೊಂದು, ಅದನ್ನು ಒಣಗಿಸ್ಬೇಕು, ಸ್ಯಾಂಪಲ್ ಕೊಡಬೇಕು, ಸ್ಯಾಂಪಲ್ ತಗೊಳ್ಳಿಲ್ಲ ಅಂದರೆ ಮತ್ತೆ ಒಣಗಿಸ್ಬೇಕು. ತುಂಬ ಪ್ರಾಬ್ಲಮ್ ಇದೆ ಅದು. ಆ್ಯಕ್ಚುಲಿ ಅದೆಲ್ಲ ನಮ್ಮ ರೈತರಿಗೆ ಗೊತ್ತು. ಸ್ಯಾಂಪಲ್ಲು ನೀವು ಇಲ್ಲಿ ನೋಡಿ, ನಾನು ಕಣ್ಣಾರೆ ನೋಡಿದ್ದು, ಬೆಂಗಳೂರಲ್ಲಿ 25 kg ಅಕ್ಕಿಗೆ, ಇದೆ ಸೋನಾ ಮಸೂರಿ ನಾವು ಬೆಳೆ ಅಕ್ಕಿನೇ, 25 kgಗೆ 800-900 ತೊಗೋತಾರೆ. ಬಟ್ ಅದೇ ಇಲ್ಲಿ ನಾವು ಕೊಡೋ ಒಂದೊಂದು ಚೀಲಕ್ಕೆ ಬೆಲೆನೇ ಇಲ್ಲ, ಏನೋ 1100-1600. ಅದು ಎಲ್ಲಂದರೆ ನಮ್ಮ ಆಳಿಗೆ ಹೋಗುತ್ತೆ, ಕೂಲಿ ಕೆಲಸಕ್ಕೆ ಹೋಗ್ಬಿಡುತ್ತೆ. ಆಳಿಗೆ ಸತು ಬೇರೆ. ಈಗ ಹೆಂಗಾಗ್ಬಿಡೋದು ಅಂದರೆ, ಫರ್ಟಿಲೈಸರ್ಸ್ ಕಂಪ್ನಿಗಳು ತುಂಬ ಲಾಭ ಹೊಡಿತಿದ್ದಾವೆ ಈ ಗಂಗಾವತಿ, ಸಿನ್ನೂರು ಆ ಏರಿಯಾದಲ್ಲಿ ಫರ್ಟಿಲೈಸರ್ಸ್ಗಳು. ಯಾಕಂದರೆ ನಾವು ತುಂಬ ಫರ್ಟಿಲೈಸರ್ಸ್ ಹಾಕೋದ್ರಿಂದ ಅದು ಅವ್ರಿಗೆ ಲಾಭ ಆಗ್ತಿದೆ. ಎಷ್ಟು ಲಾಭ ಅಂತಂದರೆ, ನಾವು ಆ ಬೆಳೆಯಿಂದ ಎಷ್ಟು ಬೆಳೆ ತೆಗೆದ್ರೂ ಅದು ಅರ್ಧ, ಮೋರ್ ದೆನ್ ಹಾಫ್ ಅಲ್ಲೇ ಹೋಗುತ್ತೆ, ಆ ಸತ್ತುಗೆ ಖರ್ಚಾಗುತ್ತೆ. ಓಕೆ, ಅದಕ್ಕೆ ನೀವು ಅನ್ನ ವೇಸ್ಟ್ ಮಾಡೋ ಮುಂಚೆ ಒಂದು ಸರ್ತಿ ಯೋಚನೆ ಮಾಡಿ. ಗಂಗಾವತಿ, ಸಿಂಧನೂರು ಈ ಭಾಗಗಳ ಜನಗಳ ಬಗ್ಗೆ. ಬನ್ನಿ ಮತ್ತೆ ಓಡುವ ಮುಂದಿನ ಜಾಗಕ್ಕೆ. ಟೈಮ್ ಇಲ್ಲ. ದಾರಿ ಏನಾಗಿದೆ, ಈ ದಾರಿ ನಮ್ಮ ಗಂಗಾವತಿ ಜನಗಳ ಕನಸು. ಈ ರೋಡು ಹೊಸ್ದಾಗಿ ಮಾಡಿದಾರಲ್ಲ, ಇವೇ ನೋಡ್ತಿದ್ದೀರ ಲೈಟ್, ಅದನ್ನೆಲ್ಲ ಗಂಗಾವತಿ ಜನಗಳ ಕನಸು. ಯಾಕಂದ್ರೆ ಈ ಏರಿಯಾದಲ್ಲಿ ತುಂಬಾ ಧೂಳು. ಎಷ್ಟು ಧೂಳು ಅಂತಂದ್ರೆ, ನೀವು ಒಂದ್ಸರ್ತಿ ಹಿಂಗ್ ಬಂದ್ರೆ ಕಣ್ಣು ಮುಚ್ಕೊಂಡೇ ನೀವು ಈ ಏರಿಯಾ ದಾಟ್ಬೇಕಾಗತ್ತೆ, ಅಷ್ಟೊಂದು ಧೂಳು. ಅದು ಯಾಕೋ ಅಂತ ನಮಗೂ ಗೊತ್ತಿಲ್ಲ. ಬಟ್ ಕಂಪೇರ್ ಮಾಡಿದ್ರೆ ಬೇರೆ ಏರಿಯಾಗಳಿಗೆ ಈ ಏರಿಯಾ ಫುಲ್ ಧೂಳಿರುತ್ತೆ. ಮತ್ತೆ ಇದಕ್ಕೆ ಇಲ್ಲಿ ಬರ್ತಾ ನೆಕ್ಸ್ಟ್ ಬರೋ ಏರಿಯಾ ಜುಲೈ ನಗರ ಅಂತ. ಜುಲೈ ನಗರ ನೋಡ್ತಿರೋದು ನೀವು ಇಂದಿರಾ ಗಾಂಧಿ ಸರ್ಕಲ್. ಇಂದಿರಾ ಗಾಂಧಿ ಅವರ ಅದೇ ಇದೇ ದಾರಿ ಹಿಂಗ್ ಹಿಡ್ಕೊಂಡು ಹೋದ್ರೆ ನಿಮಗೆ ಹೊರಡ್ತಿದ್ದೀವಿ ಈಗ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಿತ್ರಮಂದಿರ, ಒನ್ ಆಫ್ ದ ಫೇಮಸ್ ಥಿಯೇಟರ್ ಇನ್ ಗಂಗಾವತಿ, ಶಿವೆ ಚಿತ್ರಮಂದಿರ. ಶಿವೆ ಅಂತ
ಈ ಥಿಯೇಟರಲ್ಲಿ ಎಷ್ಟೊಂದು ಈ ರನ್ನ, ಚಕ್ರವ್ಯೂಹ, ಮತ್ತೆ ರಣವಿಕ್ರಮ, ಸಾರಥಿ ಇಷ್ಟೆಲ್ಲ ಮೂವಿಗಳು ನೋಡಿರೋ ಥಿಯೇಟರ್ ಇದು. ನಾನು ಮೊದಲನೇ ಥಿಯೇಟ್ರಲ್ಲಿ ಮೂವಿ ನೋಡಿರೋದು ಇದೇ ಥಿಯೇಟ್ರಲ್ಲಿ. ದೇವರ ಕೊಟ್ಟ ತಂಗಿ, ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವ್ರದ್ದು. ಅವಾಗೆಲ್ಲ ನಾವು ಚಿಕ್ಕವರಿದ್ವಿ. ಇವಾಗ ಬಂತು ನಮ್ಮ ಗಂಗಾವತಿಯ ಮಠ, ಮಲ್ಲಿಕಾರ್ಜುನ ಮಠ. ಈ ಮಠಗಳು ಎಷ್ಟೊಂದು ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದೇವೆ ಅಂತಂದ್ರೆ ಗೌರ್ಮೆಂಟ್ ಅವ್ರು ಮಾಡ್ತಿಲ್ಲ. ಇದು ದುರ್ಗಮ್ಮ ಟೆಂಪಲ್, ಗೌರ್ಮೆಂಟ್ ಅವ್ರು ಮಾಡ್ತಿಲ್ಲ ಅಷ್ಟೊಂದು ಒಳ್ಳೆ ಕೆಲಸಗಳು. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಮಠಗಳು ಮಾಡ್ತಿದ್ದಾರೆ. ನಾವು ಓಡಾಡೋದೆಲ್ಲ ಮೇನ್ ರೋಡಲ್ಲ, ಈ ಥರ ಒಳಗಡೆನೆ. ಯಾಕಂದ್ರೆ ಅಲ್ಲಿ ಪೊಲೀಸರು ಇರ್ತಾರೆ, ಮೊದಲೇ ಲೋ ಬಜೆಟ್ ಹುಡುಗರು, ಅವರಿಗೆಲ್ಲಿ ದುಡ್ಡು ಬಿಡಿಬೇಕು ನಾವು. ಕಟ್ ಮಾಡಿ ಸಾಕು. ಹೊಟ್ಟೆ ಹಸಿವಾಗಿಲ್ಲ ನಿಮ್ಗೆ? ನಮ್ಗೆ ಆಗ್ತಿದೆಪ್ಪ, ನಾವು ಹೋಗ್ತಿದ್ವಿ. ಮಾಡ್ತೀನಿ. ಇಲ್ಲಿ ರಸಮಲೈ ತುಂಬಾ ಚೆನ್ನಾಗಿ ಸಿಗುತ್ತೆ. ನೀವು ಏನು ಟ್ರೈ ಮಾಡ್ತೀರಲ್ಲ ಬಂದು ಗೊತ್ತಿಲ್ಲ. ಈ ಅಂಗಡಿಗೆ ಬಂದರೆ ರಸಮಲೈ ಟ್ರೈ ಮಾಡಿ, ಬಿಟ್ಟರೆ ಸಮೋಸ ಟ್ರೈ ಮಾಡಿ. ರಸಮಲೈ ಸಿಹಿ. ಹಾಯ್, ಇವನು ಸುಮ್ಮನೆ ಇರದೆ ಇನ್ನೊಂದು ತೊಗೊಂಬಂದ. ಏನಿಲ್ಲ ಇದು? ಕಚೋರಿ ಅಂದೆ, ತಿನ್ನೋಣ. ತಿನ್ಬೇಕನ್ಸಿದ್ರೆ ಬನ್ನಿ. ಚೆನ್ನಾಗಿದೆ, ಸ್ವಲ್ಪ ಬಂದು ಟೇಸ್ಟ್ ಮಾಡಿ. ಕೊಡೋಕ್ಕಾಗಲ್ಲ. ಫಸ್ಟ್ ಟೈಮ್ ಬಂದಿದ್ದೀನಿ. ಚೆನ್ನಾಗಿದೆ. ಕೆಲವೊಬ್ರು ಹಿಂಗೂ ಇರ್ತಾರೆ, ಯೂಟ್ಯೂಬ್ ವಿಡಿಯೋ ಮಾಡ್ತಿದೀವಿ ಅಂತಂದು ಏನ್ ತಿಂದ್ರು ಚೆನ್ನಾಗಿದೆ ಅಂತಿರ್ತಾರೆ. ಬಟ್ ನಾವ್ ಹಂಗಲ್ಲ, ನಿಜವಾಗ್ಲೂ ಚೆನ್ನಾಗಿದೆ, ಅದಕ್ಕೆ ಚೆನ್ನಾಗಿದೆ ಬೇಕಿದ್ರೆ ಬಂದು ತಿಂದು ನೋಡಿ. ಸಿಗೋಣ. ಹಾಯ್, ಎಕ್ಸ್ಪ್ಲೋರಿಂಗ್ ಗಂಗಾವತಿ ಮುಗೀತು. ಗಂಗಾವತಿ ಅವರಿಗೆ ಇನ್ನೂ ಸ್ಯಾಟಿಸ್ಫೈ ಆಗಿರಲ್ಲ, ಯಾಕಂದರೆ ನಾನು ಅಷ್ಟೊಂದು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿಸಿಲ್ಲ. ಓಕೆ, ನೋಡ್ತೀನಿ ಇನ್ನೊಂದು ಎಲ್ಲಾದರೂ ಟೈಮ್ ಸಿಕ್ಕಾಗ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಇದು ನನ್ನ ಫಸ್ಟ್ ವೀಡಿಯೋ ಆಗಿತ್ತು. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನಿಸುತ್ತೆ. ಸೊ ಏನಾದರೂ ಇಂಪ್ರೂವ್ ಮಾಡ್ಕೊಳ್ಳೋದಿದ್ದರೆ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಮೊದಲು, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಪ್ರೀತಿಯ ನವೀನನಿಂದ.